ಹಾಸನ ಜಿಲ್ಲೆಯ ಅರಸೀಕೆರೆ ಕ್ಷೇತ್ರದ ಶಾಸಕರಾಗಿದ್ದಂತಹ ಶಿವಲಿಂಗೇಗೌಡರಿಗೆ ಮಂತ್ರಿ ಸ್ಥಾನ ಒಲಿದು ಬಂದಿದೆ. ಸಚಿವ ಸ್ಥಾನ ಸಿಕ್ಕ ಬೆನ್ನಲ್ಲೇ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಇವರು ಫಸ್ಟ್ ಟೈಮ್ ಮಿನಿಸ್ಟರ್ ಆಗ್ತಿರೋದು. ಜನಸಾಮಾನ್ಯರ ಶಾಸಕ ಅಂತಲೇ ಹೆಸರುವಾಸಿ. ಮೊದಲ ಸಲ ಮಿನಿಸ್ಟರ್ ಆಗುವಂತಹ ಸೌಭಾಗ್ಯ, 4 ಸಲ ಗೆದ್ದಿದ್ದಾರೆ. JDSನಲ್ಲಿದ್ದವರು ಕಾಂಗ್ರೆಸ್ಗೆ ಬಂದಾಗಲೇ ಅವ್ರನ್ನ ಮಂತ್ರಿ ಮಾಡ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅನ್ನೋ ಒಂದು ಖುಷಿ ಕೂಡ ಅವರಲ್ಲಿದೆ. ಆಮೇಲೆ ಹಾಸನ ಕೋಟ ಅಂತ ನೋಡಿದ್ರು ಕೂಡ ಇವರಿಗೆ ಅವಕಾಶ ಸಿಗುತ್ತೆ ಅಂತ ನಿರೀಕ್ಷೆ ಇತ್ತು. ಯಾಕಂದ್ರೆ ಲಾಸ್ಟ್ ಟೈಮು ಹಾಸನ ಜಿಲ್ಲೆಯಲ್ಲಿ ಯಾರೂ ಕೂಡ ಮಂತ್ರಿ ಆಗಿರಲಿಲ್ಲ. ಹಾಗೆ ಮತ್ತೆ ಒಕ್ಕಲಿಗ ಕೋಟ. ಮತ್ತೆ ಶಿವಲಿಂಗೇಗೌಡರಿದ್ದಾರೆ. ಬಹಳಷ್ಟು ದಿನಗಳಿಂದ ಬಹಳಷ್ಟು ವರ್ಷಗಳಿಂದಲೂ ಕೂಡ ಒಂದು ರೀತಿಯಲ್ಲಿ ಫೈಟ್ ಮಾಡ್ತಾ ಇದ್ರು. ಈಗ ನಮ್ಮ ಜೊತೆ ಇರೋಣ. ಸರ್, ನೀವು ಪ್ರತಿ ಸಾರಿ ವಿಧಾನಸಭೆಯಲ್ಲಿ ಎದ್ದು ನಿಂತಾಗ ಯಾವಾಗ ನೀವು ಮಿನಿಸ್ಟರ್ ಆಗೋದು ಅಂತ ಕೇಳ್ತಾ ಇದ್ರು ಪ್ರಶ್ನೆ. ಈಗ ಆಗಿದ್ದಾರೆ ಸರ್, ಏನ್ ಅನ್ಸುತ್ತೆ? ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಈಗ ನಮ್ಮ ಕಾಂಗ್ರೆಸ್ ವರಿಷ್ಠರು ಮತ್ತು ನಮ್ಮ ನಾಯಕರುಗಳೆಲ್ಲ ಸೇರಿ ಇದಕ್ಕೆ ಶಿವಲಿಂಗೇಗೌಡ ಒಬ್ಬ ಮಂತ್ರಿ ಆಗ್ತಕ್ಕಂಥ ಸೂಕ್ತವಾದ ವ್ಯಕ್ತಿ ಅಂತಕ್ಕಂಥದ್ದನ್ನು ಗುರುತಿಸಿದ್ದಾರೆ. ಅದಕ್ಕೆ ಅವ್ರಿಗೆ ನಾನು ಕರ್ನಾಟಕ ರಾಜ್ಯ ಮತ್ತು ನನ್ನ ಹಾಸನ ಜಿಲ್ಲೆಯ ಜನತೆಯ, ನನ್ನ ಕ್ಷೇತ್ರದ ಅರಸೀಕೆರೆ ಕ್ಷೇತ್ರದ ಜನತೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ. ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ಏನೇ ಇದ್ರೂ ಕೂಡ ಕಟುವಾಗಿ ಟೀಕಿಸ್ತಿದ್ರಿ. ಈಗ ಸಚಿವ ಸ್ಥಾನದಲ್ಲಿ ನಿಂತು ಏನಾದ್ರೂ ಮಾಡಬೇಕು ಅಂತ ಅನ್ಸುತ್ತಾ? 100ಕ್ಕೆ 100 ಭಾಗ. ವಿರೋಧಿ ಪಕ್ಷದಲ್ಲಿದ್ದಾಗ ಆಡಳಿತದ ವೈಫಲ್ಯವನ್ನು ಎತ್ತಿಡಿತಕ್ಕಂಥದ್ದು, ವಿರೋಧಿ ಆಡಳಿತ ಪಕ್ಷದಲ್ಲಿದ್ದಾಗ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಜನಗಳನ್ನು ಒಲಿಸ್ಕೊಳ್ತಕ್ಕಂಥದ್ದು. ಅಂದ್ರೆ ಖಾತೆ ನಿರೀಕ್ಷೆ ಏನಾದ್ರು ಇದೆಯಾ? ಇಂಥದ್ದೇ ಬೇಕು ಅಂದ್ರೆ ಒಂದು ಡ್ರೀಮ್ ಇರುತ್ತಲ್ಲ. ನಿರೀಕ್ಷೆ ಏನಿಲ್ಲ, ಖಾತೆ ನಿರೀಕ್ಷೆ. ಮತ್ತೆ ಎಲ್ಲ ಒಂದ್ ಕಡೆ ಪ್ಯಾಟರ್ನ್ ನೋಡಿದ್ರೆ ಹಳೆ ಮೈಸೂರು ಭಾಗದಲ್ಲಿ JDS ವಿರುದ್ಧ ಒಂದ್ ರೀತಿಯಲ್ಲಿ ಫೋರ್ಸ್ ಕ್ರಿಯೇಟ್ ಮಾಡ್ದಂಗೆ ಕಾಣ್ತಾ ಇದೆಯಾ ನಿಮ್ಗೆ? ಏನಿಲ್ಲ, JDS BJP ಅನ್ನೋ ಪ್ರಶ್ನೆ ಏನಿಲ್ಲ. ನಾವು ಇಲ್ಲಿ ಕಾಂಗ್ರೆಸ್ಸು ಪ್ರಬಲವಾಗಿದೆ. ಪ್ರಬಲವಾಗಿರ್ತಕ್ಕಂಥದ್ದು ಶಾಸಕರ ಸಂಖ್ಯೆನೂ ಜಾಸ್ತಿ ಇದೆ. ಅದರಿಂದ ಶಾಸಕರ ಸಂಖ್ಯೆಗೆ ತಕ್ಕಂತೆ ಮತ್ತು